ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ರೈತ ಬಾಂಧವರೇ, ನಿಮಗೆ ಏನಾದರೂ PM ಕಿಸಾನ್ ಯೋಜನೆ ಕಡೆಯಿಂದ ವರ್ಷಕ್ಕೆ 6,000 ರೂಪಾಯಿ ನಿಮಗೆ ಬರ್ತಾ ಇಲ್ಲ ಅಂತಂದರೆ ನೀವು ಒಂದು ಸಣ್ಣ ತಪ್ಪು ಮಾಡಿದಿರಿ. ಅದು ಏನು ತಪ್ಪು ಮಾಡಿದಿರಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ನೀವು ನಿಮ್ಮ ಕಂಪ್ಯೂಟರಲ್ಲಿ ಇರ್ತಕ್ಕಂಥ ಗೂಗಲ್ ಕ್ರೋಮ್ ಇಲ್ಲ ಮೊಬೈಲಲ್ಲಿ ಕ್ರೋಮ್ ಆದರೂ ಓಪನ್ ಮಾಡಿ, ಅದರಲ್ಲಿ ಫ್ರೂಟ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದರೆ ಈ ಥರ ಫಸ್ಟ್ ಆಪ್ಷನ್ ಫ್ರೂಟ್ಸ್ ಅಂತ ಇದೆಯಲ್ಲ, ಅದರಲ್ಲಿ ಹೋಗಿ ಈ ಥರ ಓಪನ್ ಆಗುತ್ತೆ. ಇದನ್ನು ಫಸ್ಟಿಗೆ ಸ್ಕಿಪ್ ಮಾಡಿ, ನೆಕ್ಸ್ಟ್ ಸಿಟಿಜನ್ ಲಾಗಿನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಮೊಬೈಲ್ ನಂಬರ್ ಪಾಸ್ವರ್ಡ್ ಕೊಡಬೇಕಾಗುತ್ತೆ. ಅಕಸ್ಮಾತ್ ಇಲ್ಲ ಅಂತಂದರೆ ನೀವು ಸಿಟಿಜನ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನೀವು ಆಧಾರ್ ಸಂಖ್ಯೆ, ಫಸ್ಟ್ ನಿಮ್ಮ ಆಧಾರ್ ಸಂಖ್ಯೆ ಇರಬೇಕು, ಅದಕ್ಕೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಕೂಡ ಇದರ ಇರಬೇಕಾಗುತ್ತೆ. ಆಧಾರ್ ಸಂಖ್ಯೆ ಟೈಪ್ ಮಾಡಿದ ಮೇಲೆ ಕೆಳಗಡೆ ನನ್ನ ಆಧಾರ್ ಕರೆಕ್ಟ್ ಇದೆ ಅಂತ ಟಿಕ್ ಮಾರ್ಕ್ ಮಾಡಿದ ಮೇಲೆ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಕ್ಯಾಮ್ರಾ ಇದ್ದರೆ ಫೇಸ್ ರ್ಯಾಪ್ ಈ ಥರ ಇರುತ್ತೆ. ಫಸ್ಟ್ OTP ಮೇಲೆ ಕ್ಲಿಕ್ ಮಾಡಿ. OTP ಜನರೇಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ OTP ಬರುತ್ತೆ. ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಆಧಾರ್ ಕಾರ್ಡ್ಗೆ, ಆ OTPನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಒಂದು ಓಪನ್ ಆಗುತ್ತೆ ನೋಡಿ. ಇದರಲ್ಲಿ ಮತ್ತೆ ಮೊಬೈಲ್ ನಂಬರ್ ಎಂಟರ್ ಮಾಡಿ. ನೇಮ್ ಆದಮೇಲೆ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಆದಮೇಲೆ ಇಮೇಲ್ ID ಇದೇನಾ ಇಲ್ಲ ಅಂತ, ಅದು ನೋ ಅಂತಾನೆ ಆಲ್ರೆಡಿ ಸೆಲೆಕ್ಟ್ ಇರುತ್ತೆ, ಎಸ್ ಸೆಲೆಕ್ಟ್ ಆಗಲ್ಲ. ಆಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ ಮೊಬೈಲ್ ನಂಬರು ರಾಂಗ್ ಅಂತ ತೋರಿಸುತ್ತೆ, ಅಂದರೆ ಬೇರೆ ಮೊಬೈಲ್ ನಂಬರ್ ಕೊಟ್ಟಿದ್ರು. ಈಗ ನಾನು ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕು. ನಿಮ್ಮದು ಏನಾದರೂ ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕಂದ್ರೆ ಕೂಡ ನಾನು ಈ ಹೇಳ್ತಕ್ಕಂಥ ಪ್ರೊಸೀಜರ್ ಫಾಲೋ ಅಪ್ ಮಾಡಿ. ನೋಡಿ ಟೇಕ್ ಟು ಲಾಗಿನ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಪಕ್ಕದಲ್ಲಿದೆ. ಅಪ್ಡೇಟ್ ಮೊಬೈಲ್ ನಂಬರ್ ರೀಸೆಟ್ ಪಾಸ್ವರ್ಡ್ ಮಾಡಿ. ರೀಸೆಟ್ ಪಾಸ್ವರ್ಡ್ ಮಾಡೋದಕ್ಕೆ ಮೊಬೈಲ್ ಬೇಕಾಗುತ್ತೆ ನೋಡಿ. ಮೊಬೈಲ್ ನಂಬರ್ ರಾಂಗ್ ಅಂತಾನೆ ತೋರಿಸುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಪಕ್ಕದಲ್ಲಿ ಲಾಗಿನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಬ್ಯಾಕ್ ಹೋಗ್ಬೋದು. ಬ್ಯಾಕ್ ಹೋಗಿ ಒಂದ್ಸರಿ ತೋರಿಸ್ತೀನಿ. ಬ್ಯಾಕು ಹೋಗ್ತಾ ಇಲ್ಲ. ಓಕೆ, ಇಲ್ಲಿ ರೀಸೆಟ್ ಪಾಸ್ವರ್ಡ್ ಪಕ್ಕದಲ್ಲಿ ಲಾಗಿನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಮೊಬೈಲ್ ನಂಬರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಮತ್ತೆ ನೀವು ಮೊಬೈಲ್ ನಂಬರ್ ಇದು ಆಧಾರ್ ನಂಬರ್ ಎಂಟರ್ ಮಾಡೋಕ್ಕಾಗತ್ತೆ. ಮತ್ತೆ ಕೆಳಗಡೆ ಟಿಕ್ ಮಾರ್ಕ್ ಇದೆಲ್ಲ, ನನ್ನ ಆಧಾರ್ ಮಾಹಿತಿ ಕರೆಕ್ಟ್ ಆಗಿದೆ ಅಂತೇಳಿ ಅದು ಟಿಕ್ ಮಾರ್ಕ್ ಮಾಡಿ. ನೆಕ್ಸ್ಟ್ ಕೆಳಗಡೆ OTP, ಫೇಸ್ ಕ್ಯಾಪ್ಚರು ಇಲ್ಲ ಫಿಂಗರ್ ಕ್ಯಾಪ್ಚರ್, ಯಾವುದಾದ್ರೂ ಫಿಂಗರ್ ಪ್ರಿಂಟ್ ಇದ್ದರೆ ನಿಮ್ಮ ಹತ್ರ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ OTP ಮೇಲೇ ಕ್ಲಿಕ್ ಮಾಡಿ. ಆಮೇಲೆ ಆ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ನೋಡಿ ನ್ಯೂ ಮೊಬೈಲ್ ನಂಬರ್, ಹೊಸ ಮೊಬೈಲ್ ನಂಬರ್ ಏನಿದೆಯಲ್ಲ ಆ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು. ಮತ್ತು ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ OTP ನಿಮ್ಮ ಮೊಬೈಲ್ ನಂಬರಿಗೆ ಬಂದಿರುತ್ತೆ. ಆ OTPನ ಎಂಟರ್ ಮಾಡಿ. ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈಗ ಸಕ್ಸಸ್ಫುಲ್ ಆಗಿ ಅಪ್ಡೇಟ್ ಆಯಿತು. ಈಗ ನಿಮ್ಮ ಮೊಬೈಲ್ ನಂಬರು ಆಮೇಲೆ ಪಾಸ್ವರ್ಡ್ ಗೊತ್ತಿಲ್ಲ, ರೀಸೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮೊಬೈಲ್ ನಂಬರಿಗೆ ಕೊಟ್ಟಿರ್ತಾರಲ್ಲ ಅದನ್ನು ಮಾಡಿ ರೀಸೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ರೀಸೆಟ್ ಪಾಸ್ವರ್ಡ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಈಗ ಮೊಬೈಲ್ ನಂಬರ್ ಎಂಟರ್ ಮಾಡೋಕು. ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ಗೆ ಪಾಸ್ವರ್ಡ್ ಕಳಿಸಿರ್ತಾರಲ್ಲ, ಮೆಸೇಜ್ ಬಂದಿರುತ್ತೆ. ಆ ಮೆಸೇಜ್ ಬಂದಿರತಕ್ಕಂಥ ಪಾಸ್ವರ್ಡನ್ನೇ ಇಲ್ಲಿ ಎಂಟರ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಕೆಳಗಡೆ ಕ್ಯಾಪ್ಚಾ ಕೋಡ್ ಇದೆಯಲ್ಲ, ಸೇಮ್ ಯಾವ ರೀತಿ ಇದೆಯಲ್ಲ ಅದೇ ರೀತಿ ನೀವು ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ.
ಈಗ ನೀವು ಕರೆಂಟ್ ಪಾಸ್ವರ್ಡ್ ಈಗೇನು ಮೆಸೇಜ್ ಬಂದಿರುತ್ತಲ್ಲ ಆ ಪಾಸ್ವರ್ಡ್ ಎಂಟರ್ ಮಾಡಿ. ಅದಾದಮೇಲೆ ನಿಮಗೆ ಸೆಟ್ ಆಗುವಂಥದ್ದು ಹೊಸ ಪಾಸ್ವರ್ಡನ್ನು ಎಂಟರ್ ಮಾಡಿ. ಹೊಸ ಪಾಸ್ವರ್ಡ್ ಎಂಟರ್ ಮಾಡಿದ ಮೇಲೆ ಕೆಳಗಡೆ ಇನ್ನೊಂದು ಸಾರಿ ಕನ್ಫರ್ಮ್ ಆಗಿ ಅದೇ ಪಾಸ್ವರ್ಡನ್ನು ಕನ್ಫರ್ಮ್ ಆಗಿ ಎಂಟರ್ ಮಾಡಿ. ಅದಾದಮೇಲೆ ಚೇಂಜ್ ಪಾಸ್ವರ್ಡ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾವುದೇ ಒಂದು ವರ್ಡ್ ಮಿಸ್ ಆದ್ರೂ ಇದಾಗುತ್ತೆ ನೋಡಿ. ಸಕ್ಸಸ್ಫುಲ್ ಆಯಿತು, ಚೇಂಜ್ ಆಯಿತು. ಈಗ ಮೊಬೈಲ್ ನಂಬರ್ ಎಂಟರ್ ಮಾಡಿ, ಪಾಸ್ವರ್ಡ್ ಎಂಟರ್ ಮಾಡಿ. ಈಗ ಕರೆಕ್ಟಾಗಿ ಮೊಬೈಲ್ ನಂಬರ್ ಪಾಸ್ವರ್ಡ್ ಎಂಟರ್ ಮಾಡಿ. ಕೆಳಗೆ ಕ್ಯಾಪ್ಚಾ ಕೋಡ್ ಇರುತ್ತಲ್ಲ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ. ನೆಕ್ಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈಗ OTP ಬಂದಿರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ, ಆ OTPನ ಎಂಟರ್ ಮಾಡಿ. ನೆಕ್ಸ್ಟ್ ಕ್ಯಾಪ್ಚಾ ಕೋಡ್ ಇದೆ ಕಾಣ್ತಾ ಇದೆಯಲ್ಲ ಅದನ್ನು ಎಂಟರ್ ಮಾಡಿ. ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈ ಥರ ಕಾಣುತ್ತೆ. ನಿಮಗೆ ಫಸ್ಟು ಪೇಮೆಂಟ್ ಬಂದಿದೆಯಾ ಇಲ್ಲ ಅಂತ ಫಸ್ಟು ನೀವು ಚೆಕ್ ಮಾಡಬೇಕು. ಸರ್ಚಲ್ಲಿ ಹೋಗಿ ಪೇಮೆಂಟ್ ಡೀಟೇಲ್ಸ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಯಾವ ಡೇಟಿಗೆ ಏನೇನು ಪೇಮೆಂಟ್ ಬಂದಿದೆ ಅಂತ ಡೀಟೇಲ್ಸ್ ಎಲ್ಲ ಇರುತ್ತೆ. ಮತ್ತು ನಿಮಗೆ ಪೇಮೆಂಟ್ ಅಕಸ್ಮಾತ್ ಬಂದಿಲ್ಲ ಅಂತಂದರೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ಬ್ಯಾಂಕಿಗೆ ಹೋಗಿ ಆಧಾರ್ ಸೀಡಿಂಗ್ ಮಾಡೋಕ್ಕಾಗುತ್ತೆ. ಆಧಾರ್ ಸೀಡಿಂಗ್ ಆಗಿದೆಯಾ ಇಲ್ಲ ಅಂತ ಕೂಡ ಚೆಕ್ ಮಾಡ್ಬೋದು. ನೋಡಿ, ಸರ್ಚ್ ಬಾರಲ್ಲಿ ಹೋಗಿ NPCI ಫಸ್ಟು ರಿಜಿಸ್ಟ್ರೇಷನ್ ಸ್ಟೇಟಸ್ ಚೆಕ್ ಮಾಡಬೇಕು. ರಿಜಿಸ್ಟ್ರೇಷನ್ ಕರೆಕ್ಟ್ ಆಗಿದೆಯಾ ಇಲ್ಲ, ಅಪ್ರೂವಲ್ ಆಗಿದೆಯಾ ಇಲ್ಲ, ಅಪ್ಲಿಕೇಶನ್ ಈಸ್ ಅಪ್ರೂವ್ಡ್ ಈ ಥರ ಬರಲೇಬೇಕು. ಆ ಥರ ಮಾತ್ರ ಅಮೌಂಟ್ ಬರೋದು. ನೆಕ್ಸ್ಟು NPCI ಚೆಕ್ ಸರ್ಚ್ ಬಾರಲ್ಲೂ NPCI ಚೆಕ್ ಮಾಡಿದರೆ ಸ್ಟೇಟಸ್ ಆ್ಯಕ್ಟಿವಲ್ಲಿ ಇರಬೇಕು. ಬ್ಯಾಂಕಲ್ಲಿ ಆಧಾರ್ ಸೀಡಿಂಗ್ ಆಗಿದೆ ಅಂತ ಅಂದರೆ NPCI ಕೂಡ ಮಾಡ್ಬೋದು. ಆ್ಯಕ್ಟಿವ್ ಅಂತ ತೋರಿಸಿದ್ರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ. ಯಾವ ರೀತಿ ಅಂದರೆ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಹೋದರೆ ನಿಮ್ಗೆ ಯಾವ ರೀತಿ ತೋರಿಸುತ್ತಲ್ಲ ಅದು. ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಇರ್ತವೆ. ಮೊಬೈಲ್ ನಂಬರ್, ಬ್ಯಾಂಕು, ಬೇರೆ ಬೇರೆ ನಿಮಗೆ ಚೇಂಜಸ್ ಎಲ್ಲ ಮಾಡ್ಬೋದು. ಅಡ್ರೆಸ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಎಲ್ಲ ಡೀಟೇಲ್ಸ್ ಇರುತ್ತೆ. ನಿಮಗೆ ಪೇಮೆಂಟ್ ಡೀಟೇಲ್ಸು ಬ್ಯಾಂಕ್ದು ಯಾವ ರೀತಿ ಮಾಡ್ಬೇಕಂತ ಅಷ್ಟು ತೋರಿಸಿದ್ದೀನಿ. ಇದು ಎಲ್ಲ ರೈತ ಬಾಂಧವರಿಗೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನು. ಅದಕ್ಕೋಸ್ಕರ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಹೆಚ್ಚಿನ ವಿಡಿಯೋಗಳು ಬೇಕಂತಂದರೆ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರಲ್ಲಿ ಓಪನ್ ಆದರೆ ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಎಲ್ಲ ವೀಡಿಯೋಸ್ಗಳು ಸಿಗ್ತವೆ. ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ.